ಬಾಲ್ಯ ತುಂಟಾಟಗಳಲ್ಲಿ ಹೋತು, ಯೌವನ ಯೌವನದ ಆಕರ್ಷಣೆಗಳಲ್ಲಿ ಹೋತು. ಅದು ಖರೀದಿ ಮಾಡಬೇಕು, ಇದು ಖರೀದಿ ಮಾಡಬೇಕು, ಮುಪ್ಪ ಚಿಂತೆಯೊಳಗೆ ಹೋತಷ್ಟು. ಹಿಂಗೆ ಹೋತಿಲ್ಲ. ನಮ್ಮ ಯೌವನ ಎದಕ್ಕೆ ಹೋಗೈತಿ? ಎಷ್ಟು ದೇವರು ಶಕ್ತಿ ಕೊಟ್ಟಿದ್ದು ಬರೀ ಆಕರ್ಷಣೆಗಳು. ಅದನ್ನು ಖರೀದಿ ಮಾಡಬೇಕು, ಇದನ್ನು ಖರೀದಿ ಮಾಡಬೇಕು. ಈಗ ತಾಯಂದಿರದೇ ರೀ, ನೀವು ಬಟ್ಟೆ ಅಂಗಡಿಗೆ ಹೋರಿ, ನೀವು ಬಟ್ಟೆ ಅಂಗಡಿಯಾಗ ಹೋದ್ರಿ ಅಂದ್ರೆ ನೀವು ಬರ್ತೀರೇನು? ಜಲ್ದಿ ಹೇಳ್ರಿ. ಆ ಬಟ್ಟೆ ಅಂಗಡಿಯವ್ರು ಅದಕ್ಕೆ ಜಗ್ಗಿ ಮಂದಿ ನೆಟ್ಟು ಬಿಟ್ಟಿರ್ತಾರೆ. ಅವರು ಆಕರ್ಷಣೆ ಎಷ್ಟು ಜೋರು ಇರ್ತೈತಿ ಅಂದ್ರೆ, ಒಬ್ಬ ತಾಯಿ ಬಟ್ಟೆ ಅಂಗಡಿಗೆ ಹೋದ್ಲು, ಅವ ಒಂದು ಸೀರೆ ತೋರಿಸ್ತು, 4 ಸೀರೆ ತೋರಿಸ್ತು. ಆ ಯಮ್ಮ ಹೇಳ್ದು, ಇದು ಬೇಡ್ರಿ, ಈ ಕಲರ್ದಾಗ ಬೇರೆ ಡಿಸೈನ್ ತೋರಿಸ್ರಿ. ಮತ್ತು ಅವ ಬೇರೆ ಡಿಸೈನ್ ತೋರಿಸ್ತು. ಅವಾಗ ಈ ಡಿಸೈನ್ದಾಗ ಬೇರೆ ಕಲರ್ ತೋರಿಸ್ರಿ ಅಂದರು. ಈ ಡಿಸೈನ್ದಾಗ ಬೇರೆ ಕಲರ್ ತೋರಿಸ್ರಿ, ಬೇರೆ ಕಲರ್ದಾಗ ಈ ಡಿಸೈನ್ ತೋರಿಸ್ರಿ. ಹಿಂಗೆ ನೋಡ್ಕೊತ ಹೋದ್ಲು. ಮರುದಿವ್ಸ ಬೆಳಿಗ್ಗೆ 8 ಗಂಟೆಗೆ ಅವ ಅಂಗಡಿ ಮಾಲಕಗೆ ಫೋನ್ ಹಚ್ಚದ್ಲಂತ. ಅಲ್ರಿ, ಅಂಗಡಿ ಎಷ್ಟಕ್ಕೆ ತೆಗಿತೀರಿ? ಅವ್ರಂದರು, ಯಾರ್ರಿ ನೀವು? ಅಲ್ರಿ, ನಿನ್ನೆ ಅದ ಕಲರು ಡಿಸೈನ್ ಹೇಳಿದ್ವಲ್ಲ. ಅಲ್ಲಮ್ಮ, 10 ಗಂಟೆಗೆ ತೆಗಿತೀವಿ. ಎಷ್ಟು ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿದ್ರೆ ಏನು ಮಾಡ್ಬೇಕು ನಾವು? ಅಲ್ಲಿ ಇಷ್ಟು ಜಲ್ದಿ ಅದಕ್ಕೆ ಫೋನ್ ಮಾಡಾಕತ್ತೆ ನೀನು? ಇಲ್ರಿ, ನಾವು ಒಳಗೆ ಅದೀನಿ, ಇನ್ನೂ ಹೊರಗೆ ಹೋಗಕ್ಕೆ ಫೋನ್ ಮಾಡಾಕತ್ತೇನೆ ಅಂತ. ಹೊರಗೆ ಬಂದಿಲ್ಲ ಅವ್ರು ಇನ್ನೂ. ಆಕರ್ಷಣೆಗಳು ನಮ್ಮ ಜೀವನನ ತೊಗೊಂಡ್ಬಿಟ್ಟವು ಅಷ್ಟೆ. ಬಾಲ್ಯ ಯೌವನ ಮುಪ್ಪ ಹೋತು. ಶರೀರ ಸ್ವಸ್ಥ ಇರ್ಬೇಕು. ಇದು ಒಂಥರ ತಂಬೂರಿ ಇದ್ದಂಗೆ. ಇದು ಶರೀರ ಒಂದು ತಂಬೂರಿ ಇದ್ದಂಗೆ. ನೀವು ಭಾಳ ತಂಬೂರಿಗೆ ಎಕ್ಕದಾರಿ ಅಂತೀರಿ, ಏನಂತೀರಿ ನೀವು? ಈ ಕಡೆ ಕುಂಬಳಕಾಯಿ ಕಟ್ಟಿರ್ತಾರಲ್ಲ ಅದಕ್ಕೆ, ತಂಬೂರಿ. ಅದನ್ನು ತಂತಿ ಭಾಳ ಬಿಗದ್ರೆ ಹರಿತೈತಿ, ಭಾಳ ಡೀಲ ಬಿಡ್ರಿ ನಾದ ಬರೋದಿಲ್ಲ. ಹಂಗಿದು ದೇಹ ಅನ್ನೋದು ಒಂದು ತಂಬೂರಿ. ಭಾಳ ಕಟ್ ಮಾಡಬಾರ್ದು, ಭಾಳ ಡೀಲಾನು ಬಿಡಬಾರ್ದು. ಹೆಂಗೆ ಒಂದು ಹದ ಹರಿತು ಬಿಗದ್ರೆ ತಂಬೂರಿ ಒಳಗಿಂದ ನಾದ ಬರ್ತೈತಲ್ಲ, ಹಂಗೆ ದೇಹ ಅನ್ನುವ ತಂಬೂರಿ ಒಳಗಿಂದ ಒಂದು ನಾದ ಬರಬೇಕಾದ್ರೆ ಭಾಳ ಕಟ್ಟು ಮಾಡಬಾರ್ದು, ಭಾಳ ಲೂಸು ಬಿಡಬಾರ್ದು ಅಷ್ಟು. ಇದು ಶರೀರ ಒಂದು ತಂಬೂರಿ. ಇದು ಅದಕ್ಕಿದು ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಅದಕ್ಕೆ ಅಧಿಷ್ಠಾನ ಅಂತ ಕರೆದ್ರೆ ಶರೀರ ಚಲೋ ಇರಬೇಕು. ಎರಡನೇದ್ದು ಜೀವನೋತ್ಸಾಹ. ಏನಿರಬೇಕು ಅಂದ್ರೆ ಜೀವನದೊಳಗೆ ಉತ್ಸಾಹ ಇರಬೇಕು. ನಮ್ಮ ಕಾರ್ಯಗಳು ಸಿದ್ಧಿ ಆಗಬೇಕಾದ್ರೆ ಉತ್ಸಾಹ ಇರಬೇಕಾಗ್ತದೆ ಜೀವನದೊಳಗೆ. ಇದು ಬೆಳಿಗ್ಗೆದ್ದು ಕೂಡಲೇ ನೀವು ನೋಡ್ರಿ, ನಮ್ಮ ಹಾಡು ಏನು ಅಂದ್ರೆ, ಬೆಳಿಗ್ಗೆದ್ದು ಕೂಡಲೇ ಸುಮ್ಮ ದೇವ್ರ ಕಣ್ಣು ಮುಚ್ಚಿಬಿಡ್ಬೇಕು ನೋಡಿ. ನಮಗೆ ಬೆಳಿಗ್ಗೆದ್ದು ಕೂಡಲೇ ಹಾಡೇನು ನಾವು ಸುಮ್ಮ ದೇವ್ರ ಕಣ್ಣು ಮುಚ್ಚಿಬಿಡ್ಬೇಕು ನಮಗೆ. ಅಲ್ಲ, ಬೇಕಂದ್ರೆ ನೀವು ಮುಚ್ಚಬೇಕು, ದೇವ್ರು ಯಾಕೆ ಮಾಡ್ಬೇಕು? ನಿಮ್ಮ ತೆಗಿ ಅಂತ ಅಂದವ್ರ ಯಾರು? ಬೆಳಿಗ್ಗೆದ್ದು ಕೂಡಲೇ ಕಣ್ಣು ಮುಚ್ಚಬೇಕು, ದೇವ್ರ ಕಣ್ಣು ಮುಚ್ಚಬೇಕು ನೋಡಂತಂದ್ರೆ, ಅಲ್ಲಿ ನೀವು ಮುಚ್ಚಿಬಿಟ್ರೆ ಮುಗಿದು ಹೊಕ್ಕೈತಿಲ್ಲ ಕೆಲಸ. ಸುಮ್ಮ ದೇವ್ರು ಕರ್ಕೊಂಬಿಡ್ಬೇಕು ನೋಡಿ ನಮಗೆ. ಅಕಸ್ಮಾತ್ ಹಿಂಗೆ ಅಂದು ಕೂಡಲೇ ಬಂದಿದ್ರೆ ನಾವು ಯಾರು ಅಂತಿದ್ದಿಲ್ಲ. ಬೇಕಂದ್ರೆ ನೀವು ಹೋಗ್ಬೇಕಪ್ಪ, ದೇವ್ರು ಯಾಕೆ ಕರ್ಕೋಬೇಕು ಹೇಳು? ಏನು ಬೆಳಿಗ್ಗೆ ತಲೆ ಕೈ ಹಚ್ಕೊಂಡು ಕುಂತಂದ್ರೆ ಇಡೀ ದೇಶದ ಸಾಲನ ಇವನು ತಲೆ ಕಟ್ಟ್ಯಾರನೋ ಹಂಗೆ ಕುಂತಿರ್ತಾನತ್. ಉತ್ಸಾಹ ಇರಬೇಕಲ್ಲ ಜೀವನದೊಳಗೆ. ನಾವು ಹೇಳ್ತೀವಿ, ನಾವು ಕ್ಲೀನ್ ಸಿಟಿ ಒಳಗದೀವಿ, ಗ್ರೀನ್ ಸಿಟಿ ಒಳಗದೀವಿ, ಗಾರ್ಡನ್ ಸಿಟಿ ಒಳಗದೀವಿ, ಎಲೆಕ್ಟ್ರಾನಿಕ್ ಸಿಟಿ ಒಳಗದೀವಿ, ಸೈಬರ್ ಸಿಟಿ ಒಳಗದೀವಿ. ನೀವು ಯಾವ ಸಿಟಿ ಒಳಗಿದ್ದರೂ ಪ್ರಶ್ನೆ ಇಲ್ಲ. ಜೀವನದೊಳಗೆ ಮೊದಲು ಕ್ಯೂರಿಯಾಸಿಟಿ ಇರ್ಬೇಕು ಬದುಕಕ್ಕೆ, ಅದು ಭಾಳ ಮುಖ್ಯ ಐತಿ. ಆಸಕ್ತಿ ಇರ್ಬೇಕು ಜೀವನದೊಳಗೆ. ಆಸಕ್ತಿ ಇಲ್ಲ ಅಂದರೆ ಜೀವನನೇ ಇಲ್ಲ. ಬದುಕಲಿಕ್ಕೆ ಆಸಕ್ತಿ ಭಾಳ ಮುಖ್ಯ, ಜೀವನೋತ್ಸಾಹ ಭಾಳ ಮುಖ್ಯ. ಯಾರೋ ಒಬ್ಬರು ಒಂದು ಹೋಟೆಲ್ ಇಟ್ಟಿದ್ರಂತ ಊರ ಮುಂದೆ. ಅವನು ಯಾರೋ ವೈರಿಗಳು ಪಾಪ ಅವನು ಹೋಟೆಲ್ಲಿಗೆ ಬೆಂಕಿ ಹಚ್ಚಿಬಿಟ್ರು, ಹೋಟೆಲ್ ಸುಟ್ಟರು. ಅವನು ಎಲ್ಲ ಜೀವನದ ದುಡಿಮೆ ಸಂಪತ್ತು ಹೋಟೆಲ್ನೊಳಗಿತ್ತು. ಬಂದು ನೋಡ್ತಾನ, ಕುರ್ಚಿ ಸುಟ್ಟಿದ್ದು, ಟೇಬಲ್ ಸುಟ್ಟಿತ್ತು, ಹೋಟೆಲ್ನ ಸಾಮಾನು ಸುಟ್ಟಿದ್ದು, ಎಲ್ಲ ಸುಟ್ಟಿದ್ದು. ಬಂದು ಗಂಡ ಹೆಂಡತಿ ನೋಡಿ 1-2 ಹನಿ ಕಣ್ಣೀರು ಹಾಕ್ತಾರೆ. ಮರುದಿವ್ಸ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ಹೋಟೆಲ್ ಶುರು ಮಾಡೋದಾತು. ಯಾರೋ ಕೇಳಿದ್ರೆ, ಅಲ್ಲೋ ನಿನ್ನೆನೇ ಹೋಟೆಲ್ ಎಲ್ಲ ಸುಟ್ಟಾರ, ನಿನ್ನ ಸಾಮಾನು ಹೋಗ್ಯಾವ, ಗಲ್ಲೆ ಪೆಟ್ಟಿಗೆ ಸುಟ್ಟಾರ, ಎಲ್ಲ ಸುಟ್ಟಾರ, ಮತ್ತೆ ಹೋಟೆಲ್ ಶುರು ಮಾಡ್ದಲ್ಲ ನೀನು ಅಂತ. ಅವಾಗ ಅವ ಹೇಳ್ತಾನೆ, ನನ್ನ ವೈರಿಗಳು ನನ್ನ ಹೋಟೆಲ್ಗೇನು ಬೆಂಕಿ ಹಚ್ಚಿದ್ರಲ್ಲ, ಅವರು ನನ್ನ ಹೋಟೆಲ್ ಸುಟ್ಟಾರೆ ಹೊರತು ನನ್ನೊಳಗೆ 10 ಹೋಟೆಲ್ ಕಟ್ಟುವ ಉತ್ಸಾಹ, ಆತ್ಮವಿಶ್ವಾಸ ಸುಡೋಕ್ಕಾಗೋದಿಲ್ಲ ನನ್ನ ವೈರಿಗಳಿಗೆ. ನನ್ನ ವೈರಿಗಳಿಗೆ ನನ್ನ ಉತ್ಸಾಹ ಸುಡಲಿಕ್ಕಾಗೋದಿಲ್ಲ, ನನ್ನೊಳಗಿರುವ ಆತ್ಮವಿಶ್ವಾಸ ಸುಡಲಿಕ್ಕಾಗೋದಿಲ್ಲ.
ಜೀವನೋತ್ಸಾಹ ಇರಬೇಕು. ಇದಕ್ಕೆ ಕರ್ತ ಅಂತ ಕರೀತಾರೆ. ಅಂದ್ರೆ ನಮ್ಮ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಶರೀರ ಸ್ವಸ್ಥ ಇರಬೇಕು, ಸ್ವಲ್ಪ ಉತ್ಸಾಹ ಇರಬೇಕು. ಏನೇ ಕೆಲಸ ಮಾಡಲಿ ಕುಶಲತೆಯಿಂದ ಮಾಡಬೇಕು, ಕೌಶಲ್ಯದಿಂದ ಮಾಡಬೇಕು. ಯೋಗ ಕರ್ಮಸು ಕೌಶಲಂ. ಏನು ಕೆಲಸ ಮಾಡ್ತೀರಿ ಚಂದ ಮಾಡೋದು, ಉತ್ಸಾಹದಿಂದ ಪ್ರೇಮದಿಂದ ಮಾಡಬೇಕು. ಅಡುಗೆ ಮಾಡ್ತೀರ ಚಂದ ಮಾಡಬೇಕು, ನೀಡ್ತೀರ ಚಂದ ನೀಡಬೇಕು. ಈಗ ನೀವು ಬಟ್ಟೆ ಹಾಕ್ಕೊತೀರಿ, ದೋತ್ರ ಹಾಕ್ಕೊತೀರ ಚಂದಾಗಿ ಹಾಕ್ಕೋಬೇಕು, ಅಂಗಿ ಹಾಕ್ಕೊತೀರ ಚಂದ ಹಾಕ್ಕೋಬೇಕು, ಟೊಪ್ಪಿಗೆ ಹಾಕ್ಕೊತೀರ ಚಂದಾಗಿ ಹಾಕ್ಕೋಬೇಕು. ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕೋದಿದ್ರು ಚಂದಾಗಿ ಹಾಕಿಬಿಡ್ಬೇಕಷ್ಟ. ಏನ ಮಾಡ್ರಿ ಕುಶಲತೆಯಿಂದ ಮಾಡೋದು, ಚಂದ ಮಾಡೋದು, ಪ್ರೇಮದಿಂದ ಉತ್ಸಾಹದಿಂದ ಮಾಡಬೇಕಷ್ಟ. ಮಾಡುವ ಕೆಲಸದೊಳಗೆ ಪ್ರೇಮ ಇತ್ತು ಅಂದ್ರೆ ಖುಷಿ ಇರ್ತೈತಿ, ಕೆಲಸ ಸಂತೋಷ ಪಡ್ತೈತಿ. ಈಗ ತಾಯಿ ಇರ್ತಾಳೆ, ತಾಯಿ ಗರ್ಭಿಣಿ ಇರ್ತಾಳೆ, ತನ್ನ ಮಗುವಿನ ಸಲುವಾಗಿ ಕುಲಾಯಿ ಹೊಲಿತಿರ್ತಾಳ್ರಿ. ಕುಲಾಯಿ ಮನ್ಯಾಗ ಯಾರ ನೀ ಗರ್ಭಿಣಿ ದೇವ ನೀ ಯಾಕೆ ಹೊಲಿತಿ ಬಿಡು ಅಂತ ಆಕೆಗೆ ಬಿಡ್ಸಕ್ಕೆ ಹೋದ್ರೆ ದಣಿವಾಗ್ತೈತಿ ಬಿಡು ಅಂದ್ರೆ ಬಿಡ್ತಾಳ. ಆಕೇನಂತಾಳವ್ವ, ಇದು ಯಾಕೆ ದಣಿವಾಗ್ತೈತಿ? ನನ್ನ ಗರ್ಭದಲ್ಲಿ ಹುಟ್ಟುವ ನನ್ನ ಮಗುವಿಗಾಗಿ ಹೊಲಿತೀನಿ, ದಣಿವಿಲ್ಲ ಅಂತ. ಅಂದ್ರೆ ಪ್ರೇಮ ಇತ್ತು ಅಂದ್ರೆ ದಣಿವಿರುವುದಿಲ್ಲ. ಅದಕ್ಕೆ ಕೆಲಸ ನಮ್ಮ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಮಾಡುವ ಕೆಲಸದಲ್ಲಿ ಉತ್ಸಾಹ ಇರಬೇಕು, ಜೀವನೋತ್ಸಾಹ ಅಂತ ಕರೀತಾರೆ. ಮೂರನೇದ್ದು ಕರ್ಣ. ಕರ್ಣ ಅಂದ್ರೆ ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವೆಲ್ಲ ಚಲೋ ಇರಬೇಕು. ಕಣ್ಣ ಚಲೋದು ನೋಡಬೇಕು, ಕಿವಿ ಚಲೋದು ಕೇಳಬೇಕು, ಕೈ ಚಲೋದು ಮಾಡಬೇಕು, ಕಾಲು ಚಲೋದ್ರ ಕಡೆ ಹೆಜ್ಜೆ ಹಾಕಬೇಕು. ಇವು ದೇವ್ರು ಎಷ್ಟು ಚಲೋ ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಕಣ್ಣು ಕೊಟ್ಟಾನ, ಇದರ ಬಳಕೆ ಗೊತ್ತಿರಬೇಕಲ್ಲ ನಮಗೆ. ಈಗ ನೀವೊಂದು ಕಲಬುರಗಿ ಅಂತ ಊರಿಗೆ ಹೋಗಿ ಒಂದು ಮೊಬೈಲ್ ತೊಗೊತೀರಿ, ಸುಮ್ಮನೆ ಒಂದು ಸಣ್ಣ ಮೊಬೈಲ್. ಒಂದು ಮೊಬೈಲ್ ತೊಗೊಂಡ್ರಿ ಅಂದ್ರೆ ಆ ಮೊಬೈಲ್ ಜೊತೆಗೆ ಒಂದು ಏನು ಕೊಡ್ತಾರೆ, ಅದಕ್ಕೇನು ಮ್ಯಾನ್ಯುವಲ್ ಅಂತ ಕೊಡ್ತಾರಿಲ್ಲ, ಹೌ ಟು ಆಪ್ರೇಟ್ ಇಟ್ ಅಂತ, ಹೌ ಟು ಯೂಸ್ ಇಟ್ ಅಂತ ಒಂದು ಮ್ಯಾನ್ಯುವಲ್ ಕೊಡ್ತಾರಿಲ್ಲ. ಆಶ್ಚರ್ಯ ನೋಡ್ರಿ ನಿಮಗೆ. ಸುಮ್ಮನೆ ಒಂದು 10-20 ಸಾವಿರ ರೂಪಾಯಿ ಮೊಬೈಲ್ 1 ವರ್ಷ 2 ವರ್ಷ ಉಪಯೋಗ ಮಾಡಿ ಒಗಿತೀರಿ, ಮತ್ತು ಅದನ್ನು ಹೊಸಾದು ಮತ್ತೆ ಮಾಡಲ್ ಬಂದ್ರೆ ಹೊಸಾದಕ್ಕೆ ಹೋಗ್ತೀರಿ. ಒಂದು 1 ವರ್ಷ 2 ವರ್ಷ ಉಪಯೋಗ ಮಾಡಿ ಬಿಡುವ ಮೊಬೈಲ್ಗೆ ಒಂದು ಮ್ಯಾನ್ಯುವಲ್ ಕಾರ್ಡ್ ಐತಿ, ಹೌ ಟು ಯೂಸ್ ಇಟ್ ಅಂತಂದು. 100 ವರ್ಷ ಕೊಟ್ಟ ಇದು ಒಂದು ದೇವರು ಕೊಟ್ಟ ಬದುಕೈತಲ್ಲ, ಇದಕ್ಕೆ ಇಫ್ ಯು ಡೋಂಟ್ ನೋ ಹೌ ಟು ಯೂಸ್ ಇಟ್, ಇದು ಗೊತ್ತಿಲ್ಲ ನಿನಗೆ ಹೆಂಗೆ ಬಳಸ್ಬೇಕಂದ್ರೆ, ಮೊಬೈಲ್ ಹೆಂಗೆ ಬಳಸ್ಬೇಕನ್ನೋದು ತಿಳ್ಕೊಂಡು ದೇವರು ಕೊಟ್ಟ ಇಂದ್ರಿಯಗಳನ್ನು ಹೆಂಗೆ ಬಳಸ್ಬೇಕಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಕನಿಷ್ಠ ಆಗ್ತೈತಲ್ಲ ಜೀವನ. ಕಣ್ಣು ಎದಕ್ಕೆ ಬಳಸ್ಬೇಕು, ಕಿವಿ ಎದಕ್ಕೆ ಬಳಸ್ಬೇಕು, ಕಾಲು ಎದಕ್ಕೆ ಬಳಸ್ಬೇಕು, ನಾಲ್ಗೆ ಎದಕ್ಕೆ ಬಳಸಬೇಕು, ಬೇಕಲ್ಲ ಮನುಷ್ಯಗೆ ಯಾವುದಕ್ಕೆ ಬಳಸಬೇಕು ಜೀವನ ಅನ್ನೋದು. ಕಾಲದಾವ ಎದ್ರ ಕಡೆ ಹೆಜ್ಜೆ ಹಾಕಬೇಕು. ಬಸವಣ್ಣ ಒಂದು ಹೆಜ್ಜೆ ಹಾಕಿದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು, ಗಾಂಧಿ ಒಂದು ಹೆಜ್ಜೆ ಹಾಕಿದ್ರೆ ಸ್ವಾತಂತ್ರ್ಯ ಬಂದಿತ್ತು. ಹೆಂಗೆ ಹೆಜ್ಜೆ ಹಾಕಬೇಕಂದ್ರೆ ಅರಿಲಾರ್ದವ್ರ ಜೊತೆ 1000 ಹೆಜ್ಜೆಗಳನ್ನು ಹಾಕುವುದಕ್ಕಿಂತ ಅರಿತವರ ಜೊತೆ ಜೀವನದೊಳಗೆ 4 ಹೆಜ್ಜೆ ಹಾಕಿ ಬಿಟ್ಟರೆ ಬದುಕೇ ಸಾರ್ಥಕ ಅಷ್ಟೆ. ನೀವೆಲ್ಲ ಬೆಳಿಗ್ಗೆ ಪಾದಯಾತ್ರೆ ಮಾಡಿದ್ರಿಲ್ಲ, ಪಾದಯಾತ್ರೆಯಲ್ಲಿ ಎಷ್ಟು ವೈಭವ ಇತ್ತು. ಅರಿತವರೊಡನೆ 4 ಹೆಜ್ಜೆಗಳನ್ನು ಹಾಕೋದು ಮನುಷ್ಯ. ಕೈ ಕೊಟ್ಟಾನಿಲ್ಲ ದೇವ್ರ, ಕೈಗಳಿಗೆ ಗೊತ್ತೈತಿಲ್ಲ ಏನು ಅಂದ್ರೆ ಈ ಕೈಗಳಿಂದ ನೀನು ಒಬ್ಬನ ಕೆನ್ನೆಗೂ ಹೊಡಿಬೋದು, ಈ ಕೈಗಳಿಂದ ಒಬ್ಬನ ಕಣ್ಣೀರೂ ಒರೆಸ್ಬೋದು. ಎರಡೂ ಶಕ್ತಿ ಇದೆ ಈ ಕೈಗೆ. ನೀನು ಬಹಳ ಶಕ್ತಿವಂತ ಹೇಳಿ ಕೆಳಗೆ ನಿಂತು ಗುದ್ದಾಡಿ ಇದೇ ಕೈಗಳಿಂದ 10 ಮಂದಿಗೆ ಹೊಡಿಬೋದು. ನೀನು ಜಗಳ ಆಡಿ 10 ಮಂದಿಗೆ ಉರುಳಿಸ್ಬೋದು. ಮತ್ತು ವೇದಿಕೆ ಮೇಲೆ ಬಂದು ಈ ಕೈಗಳಿಂದ 10 ಮಂದಿಗೆ ಹೊಡಿಬೋದು. ಇಲ್ಲಿ ವೇದಿಕೆ ಮೇಲೆ ಬಂದು ನಿಂತು ಶರಣಾರ್ಥಿ ಅಂತ ಕೈ ಮುಗಿದ್ರೆ 10,000 ಮಂದಿಗೆ ಮುಟ್ಕೋಬೋದು. ಈ ಕೈಗಳ ಸಾಮರ್ಥ್ಯ ಅಷ್ಟು ಕೊಟ್ಟಾನಲ್ಲ ದೇವರು. ಎದಕ್ಕೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಕಣ್ಣು ಎದಕ್ಕೆ ಬಳಸಬೇಕು, ಕಿವಿ ಎದಕ್ಕೆ ಬಳಸಬೇಕು, ಇದನ್ನೆಲ್ಲ ಗೊತ್ತಿರಬೇಕು ಮನುಷ್ಯಾಗ. ಏನು ಕೈಗಳನ್ನು ಬಳಸಿದ್ರೆ ಹಿಂದೆ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಿದ್ದರು. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಕಲ್ಕತ್ತಾದ ರೈಲ್ವೆ ಸ್ಟೇಷನ್ನಿಂದ ತಮ್ಮ ಮನೆಗೆ ಹೊರಟಿದ್ರಂತ. ಹೋಗುವಾಗ ರಿಕ್ಷಾ ತೊಗೊಂಡು ಹೋಗ್ಬೇಕಾಗಿತ್ತು. ಅವಾಗ 3 ಗಾಲಿ ರಿಕ್ಷಾ ಇದ್ದು ಅಲ್ಲ, 3 ಗಾಲಿ ರಿಕ್ಷಾ.
ಬ್ಯಾಸಗಿ ದಿವಸ ಮೂರ್ಗಾಲಿ ರಿಕ್ಷಾದೊಳಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರು ಹತ್ತಿದ್ರು. ಅವ ಪಾಪ ಮುದುಕ ಮನುಷ್ಯ, ರಿಕ್ಷಾ ಹೊಡ್ಯಾವ. ಅವನು ಎಲಬೆಲ್ಲ ಬೆನ್ನಿಗೆ ಹತ್ತಿದ್ದು, ಒಂದು ಹರಕ್ಕೆ ಅಂಗಿ ಹಾಕ್ಕೊಂಡು ರಿಕ್ಷಾ ತುಳಿತಿದ್ದ. ದಿಬ್ಬ ಬಂದ ಮೇಲೆ ಪಾಪ ತಾನು ಇಳಿದು ರಿಕ್ಷಾ ಒತ್ತಾಕ್ ಹೋದ. ಅದು ಭಾಳ ಬ್ಯಾಗ್ ಇದ್ದು, ಇವ್ರು ಕುಂತಿದ್ರು, ಭಾಳ ಪ್ರಯತ್ನ ಮಾಡ್ತಿದ್ದ. ಪಾಪ ಮುದುಕ ತೇಕ್ ಬಂತು. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಇಳಿದು ರಿಕ್ಷಾಕ್ಕೆ ದಬ್ಬಿ ಅವ್ರ ಗಾಡ್ಯಾಗ ಕೂಡಲಿಲ್ಲ. ಮನೆ ಮಠ ನಡ್ಕೊಂತ ಹೋದರು. ನಡ್ಕೊಂತ ಹೋದ ಮೇಲೆ ಇದಕ್ಕೆಷ್ಟು ಅಂತ ಕೇಳಿದ್ರು, ರಿಕ್ಷಾದ ಬಾಡಿಗೆ. ಅವಾಗ ಅವ ರಿಕ್ಷಾ ಹೊಡ್ಯಾವ 50 ರೂಪಾಯಿ ಅಂದ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಪಾಪ ಅವನ ಕಷ್ಟ ನೋಡಿ 100 ರೂಪಾಯಿ ಕೊಟ್ಟರು. ಅವರು 100 ರೂಪಾಯಿ ಕೊಟ್ಟ ಕೂಡಲೇ ಅವ ಅಂದ, ನೋಡಿ 50 ರೂಪಾಯಿ ಹೊಳಗೆ ಕೊಟ್ಟವ. ಅಲ್ಲೋ, ನಿನಗೆ ಬಾಡಿಗೆ ಎಷ್ಟು? 50 ರೂಪಾಯಿ ರೀ. ಮತ್ತು ನಿನಗೆ 100 ರೂಪಾಯಿ ಕೊಟ್ಟೀನಿ, 50 ರೂಪಾಯಿ ಇಟ್ಕೋ ನೀನು. ಇಲ್ಲರಿ, ನಮಗೆ 50 ರೂಪಾಯಿನೇ ಬಾಡಿಗೆ, ಹೆಚ್ಚಿಂದ ಬ್ಯಾಡ, ನಿಮ್ಮ ರೊಕ್ಕ ನಿಮಗಿರಲಿ. ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಾರೆ, ನನಗೆ ಗೊತ್ತೈತಿ ನಿಂದು 50 ರೂಪಾಯಿ ಬಾಡಿಗೆ ಅನ್ನೋದು, ಆದರೆ ಬಡವದಿ ನೀನು. ಪಾಪ ಎಷ್ಟು ಕಷ್ಟಪಡಾಕತ್ತಿ, ರಿಕ್ಷಾ ಹೊಡ್ಕೊಂತ ಎಷ್ಟು ಕಷ್ಟಪಟ್ಟಿ ಅಲ್ಲ. 50 ರೂಪಾಯಿ ನಿಂದು ಬಾಡಿಗೆ ತಗೋ, ಇನ್ನು 50 ರೂಪಾಯಿ ಸುಮ್ಮನೆ ಎಕ್ಸ್ಟ್ರಾ ಇಟ್ಕೋ ನೀನಂತ ಕೊಡಕ್ಕೆ ಹೋದ್ರಂತ. ಅವಾಗ ರಿಕ್ಷಾ ಹೊಡೆಯೋ ಮುದುಕ ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರಿಗೆ ಹೇಳ್ತಾನೆ, ನೋಡ್ರಿ, ನಾ ಕಂಡವ್ರ ಮುಂದೆ ಹಂಗಾಗಿ ಕೊಟ್ಟಿದ್ದೆಲ್ಲ ಕೈ ಒಡ್ಡಲ್ಲ. ಯಾಕಂದ್ರೆ ನಾನು ರಿಕ್ಷಾ ಹೊಡೆಯವನೇ ಹೊರತು ಭಿಕ್ಷಾ ಬೇಡವನಲ್ಲ ಅಂತ. ನಾನು ರಿಕ್ಷಾ ಹೊಡೆಯವನೇ ಹೊರತು ಭಿಕ್ಷಾ ಬೇಡವನಲ್ಲ. ಅದಕ್ಕೆ ಕೈಗಳಿಗೆ ಕಲಿಸ್ಬೇಕು, ಇದಕ್ಕೆ ಒಳ್ಳೆಯದನ್ನು ಮಾಡುವಂತ. ಅಂದ್ರೆ ನಮ್ಮ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ನನ್ನ ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ಈ ಸಂಸ್ಕಾರ ಕೊಡಬೇಕು. ಏನಂದ್ರೆ ಕಣ್ಣು ಒಳ್ಳೆಯದು ನೋಡಬೇಕು, ಕಿವಿ ಒಳ್ಳೆಯದನ್ನು ಕೇಳಬೇಕು, ಕಾಲು ಒಳ್ಳೆಯದರ ಕಡೆ ಹೆಜ್ಜೆ ಹಾಕಬೇಕು, ಮತ್ತು ಕೈ ಒಳ್ಳೆಯದನ್ನು ಮಾಡಬೇಕು, ನಾಲಿಗೆ ಒಳ್ಳೆಯದನ್ನೇ ರುಚಿಸಬೇಕು. ನಾಲಿಗೆ ಒಳ್ಳೆಯದನ್ನೇ ರುಚಿಸ್ಬೇಕು. ನಮ್ಮ ನಾಲಿಗೆ ರುಚಿಸೋದಿಲ್ಲ, ಮತ್ತು ಚಲೋದು ರುಚಿನೂ ಹತ್ತೋದಿಲ್ಲ ನಮ್ಮ ನಾಲಿಗೆಗೆ. ನಮ್ಮ ನಾಲಿಗೆಗೆ ಬೇರೆ ಬೇರೆ ರುಚಿ ಹತ್ತಾವ. ನಮ್ಮ ನಾಲಿಗೆಗೆ ಬೇರೆ ಬೇರೆನೇ ರುಚಿ ಹತ್ತಿರ್ತಾವೆ. ಅವ ಮನೆಗೆ ಬಂದು ಜಗಳ ತೆಗೆದ್ನಂತ, ಹೆಂಡತಿ ಕೂಡ ಜಗಳ ತೆಗೆದು ಹೇಳದ್ನಂತವ, ಏನು ನೀ ಮಾಡಿ ಅಡಿಗೆ ಐತಲ್ಲ, ಬರೀ ಒಂದ ರುಚಿ ಐತೆ ಅಂತ. ಒಂದು ದಿವಸ ಏನು ರುಚಿ ವ್ಯತ್ಯಾಸನೇ ಇಲ್ಲಿ, ನೀ ಮಾಡಿದ ಅಡಿಗೆ ಒಂದ ರುಚಿ ಹೆಂಗೆ ಉಣ್ಣ, ನಾನು ನಾಲ್ಗೆಗೆ ಬರೇ ಒಂದ ರುಚಿ ಹತ್ತೈತೆ ಅಂತ ಹಿಂಗೆ ಜಾಡ್ಸಿ ಹೋಗದ್ನಂತ. ಬಳಿ ಏರ್ಸಿ ಕಪ್ಪಾಳಕ್ಕೆ ಕೊಟ್ಲಂತ ಒಂದೇಟು. ಅಲ್ಲ, ನಂದು ಅಡಿಗೆ ದಿವಸ ಒಂದ ರುಚಿ ಐತಿ, ಇದನ್ಯಾರು ತಿಂತಾರಂತ ತಾಟ್ ಒಗದಿ, ಮತ್ತು ಅಲ್ಲಿ ಹೋಗಿ ಕುಡಿತಿಯಲ್ಲ, ಅದು ಒಂದ ರುಚಿ ಐತೆ ಅಂತ ಬಾಟ್ಲಿ ಒಗದು ಬರ್ಬೇಕಾಗಿತ್ತು ನೋಡೋಣ ಅಂತಂತ ಹೇಳಲ್ಲಂತ. ಅಂದ್ರೆ ನಾಲ್ಗೆ ಕಲಿಸ್ಬೇಕಲ್ಲ ನಾವು ಒಳ್ಳೆಯದನ್ನು ಹಾಲು ಕುಡಿಬೇಕು, ಉಳಿದಿದ್ದುಕೊಳ್ಳೋದು ಕಳಿಸೋದಲ್ಲ. ಅದಕ್ಕೆ ಕಣ್ಣಿಗೆ, ಕೈಗೆ, ಕಾಲಿಗೆ ಅವುಗಳಿಗೆ ಒಳ್ಳೆಯ ಕಾರ್ಯ ಕಲಿಸ್ದಿ ಅಂದ್ರೆ ಇದಕ್ಕೇನಂತಾರ ಅಂದ್ರೆ ಕರ್ಣ. ಮನುಷ್ಯನ ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಶರೀರ ಚಲೋ ಇರಬೇಕು, ಜೀವನೋತ್ಸಾಹ ಇರಬೇಕು, ನಮ್ಮ ಇಂದ್ರಿಯಗಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. 4ನೇದ್ದು ಪ್ರಯತ್ನ ಇರಬೇಕು. ಪ್ರಯತ್ನ ಇಲ್ಲದೆ ಏನೂ ಆಗೋದಿಲ್ಲ. ಈಗೊಂದು ಸಿಂಹ ಇರ್ತೈತಿ ಕಾಡಿನೊಳಗೆ. ಸಿಂಹ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ. ಸಿಂಹ ನಾ ಕಾಡಿನ ರಾಜ ಐತಂತ ತಿಳ್ಕೊಂಡು, ನಾ ಕಾಡಿನ ರಾಜ ಅದಿನಂತ ಸುಮ್ಮನೆ ಕುಂತ್ರ ಏನು ಪ್ರಾಣಿಗಳು ಬಂದು ಅದರ ಬಾಯಾಗಿ ಬೀಳ್ತವನು? ಸಿಂಹ ಕಾಡಿನ ರಾಜ ಇದ್ರೂ ಸಹಿತ ಅದು ಬೇಟೆಯಾಡಬೇಕಾಗ್ತೈತಿ. ತಾನು ಕಾಡಿನ ರಾಜ ಇದ್ದರೂ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಬೇಟೆಯಾಡಬೇಕಾಗ್ತೈತಿ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಪ್ರಯತ್ನ ಬಹಳ ಮುಖ್ಯ. ಒಮ್ಮೆ ಸೋಲು ಆಗ್ತೈತಿ ಪ್ರಯತ್ನ ಮಾಡುವಾಗ, ಸೋಲಾದರೆ ಏನು ತಪ್ಪಲ್ಲ. ಈಗ ಉಣ್ಣುವಾಗ ಜೀವನದಲ್ಲಿ ಸೋಲುಗಳು ಬರ್ತಾವೆ. ಉಣ್ಣುವಾಗ ಹಳ್ಳ ಬರ್ತೈತಿಲ್ಲ, ಉಣ್ಣುವಾಗ ಹಳ್ಳ ಬಂದ್ರೆ ಊಟದ ತಟ್ಟೆ ಒಗಿತೀವೋ, ಹಳ್ಳಗಳನ್ನು ತೆಗಿತೀವಿ ನಾವು. ಹಂಗೆ ಜೀವನದಲ್ಲಿ ಸೋಲಾದಾಗ ಸೋಲುಗಳನ್ನು ಬಿಡೋದು. ದಾರಿಯಲ್ಲಿ ನಡೆಯುವಾಗ ಮುಳ್ಳು ಚುಸ್ತೈತೆಲ್ಲ, ಕಾಲು ತಕ್ಕೊಳ್ಳೋದಿಲ್ಲ, ಚುಚ್ಚಿದ ಮುಳ್ಳು ತಕ್ಕೊಂತೀವಿ ಅಷ್ಟೇ. ಹಾಗೆ ಜೀವನದಲ್ಲಿ ಸೋಲುಗಳು ಬಂದಾಗ ಸ್ವಲ್ಪ ಸರಿಸೋದು ಮತ್ತು ಪ್ರಯತ್ನ ಮಾಡ್ತಿರ್ಬೇಕು ಮನುಷ್ಯ.